ಇರಾನ್ ಜೊತೆಗೆ ಯಾವುದೇ ಒಪ್ಪಂದ ಇರೋದಿಲ್ಲ. ಇರಾನ್ ಪಾಲಿಗೆ ಬೇಷರತ್ತಾದ ಶರಣಾಗತಿ ಮಾತ್ರನೇ ಗತಿ ಅಂತ ಅಬ್ಬರಿಸಿದಂತಹ ಟ್ರಂಪ್ ಈಗ ದೊಡ್ಡ ಪೇಚಿಗೆ ಸಿಲುಕಿದ್ದಾರೆ. ಮಾರ್ಚ್ 6ರಂದು ಡೊನಾಲ್ಡ್ ಟ್ರಂಪ್ ಈ ಪೋಸ್ಟ್ ಅನ್ನು ಬರೆದಾಗ ಕೆಲವೇ ವಾರಗಳಲ್ಲಿ ತಾವು ಬೇರೆದೇ ಪರಿಸ್ಥಿತಿಯನ್ನೇ ಎದುರಿಸಬೇಕಾಗತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಇರಾನ್ನ ಬೇಷರತ್ತಾದ ಶರಣಾಗತಿಗೆ ಒತ್ತಾಯಿಸಿದಂತಹ ಅದೇ ಟ್ರಂಪ್ ಈಗ ಏನೇ ಬೆಲೆ ತೆತ್ತಾದ್ರೂ ಇರಾನ್ನೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಿಕ್ಕೆ ರೆಡಿಯಾಗಿದ್ದಾರೆ. ಹೇಗೆ ವ್ಯವಹರಿಸಬೇಕು ಅಂತ ತಿಳಿದಿಲ್ಲ ಅಂತ ಇತರ ವಿಶ್ವ ನಾಯಕರನ್ನ ಅಪಹಾಸ್ಯ ಮಾಡ್ತಾ ಇದ್ದಂತಹ ಅದೇ ಟ್ರಂಪ್ ಈಗ ಇರಾನ್ನೊಂದಿಗೆ ಸ್ವತಃ ವ್ಯವಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕಕ್ಕೆ ಇರಾನ್ನ ಷರತ್ತುಗಳನ್ನು ಒಪ್ಕೊಳ್ಳೋದನ್ನ ಬಿಟ್ಟು ಈಗ ಬೇರೆ ದಾರಿ ಇಲ್ಲ ಅನ್ನೋಂತ ಆಗ್ಬಿಟ್ಟಿದ್ಯಾ? ಬೇರೆ ಯಾವುದೇ ತಂತ್ರಗಳು ಉಳ್ಕೊಂಡಿಲ್ವಾ? ಟ್ರಂಪ್ ಕಾರ್ಡ್ಗಳು ಖಾಲಿ ಆಗ್ಬಿಟ್ಟಿವ್ಯಾ? ಹತಾಶರಾಗಿರುವಂತಹ ಟ್ರಂಪ್ ಇರಾನ್ ಮೇಲೆ ಭೂಸೇನಾ ಕಾರ್ಯಾಚರಣೆಗೆ ಇಳಿತಾರ? ಟ್ರಂಪ್ ಹತಾಶರಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸ್ತಾರ ಅಥವಾ ಏನನ್ನೂ ಸಾಧಿಸದೇನೆ ಮಧ್ಯಪ್ರಾಚ್ಯದಿಂದ ತನ್ನ ಪಡೆಗಳನ್ನ ಸದ್ದಿಲ್ಲದೇನೆ ಹಿಂತೆಗೆದುಕೊಳ್ತಾರ? ಇಸ್ರೇಲ್ ಲೆಬನಾನ್ ಮೇಲೆ ನಡೆಸ್ತಾ ಇರುವಂತಹ ಬಾಂಬ್ ದಾಳಿ ನಿಲ್ಲಿಸದೇನೆ ಮಾತುಕತೆ ಸಾಧ್ಯನೇ ಇಲ್ಲ ಅನ್ನೋದು ಇರಾನ್ನ ಬಿಗಿಪಟ್ಟಾಗಿತ್ತು. ಆರಂಭದಲ್ಲಿ ಟ್ರಂಪ್ ಈ ಒಂದು ಷರತ್ತನ್ನು ಒಪ್ಕೊಂಡಿದ್ರು. ನಂತರ ನೇತನ್ಯಾಹು ಎದುರು ಮಣಿದ ಟ್ರಂಪ್ ಇರಾನ್ ಷರತ್ತನ್ನು ನಿರಾಕರಿಸಿದ್ರು. ಈಗ ಹಲವಾರು ದಿನಗಳ ಉದ್ವಿಗ್ನತೆಯ ನಂತರ ಇಸ್ರೇಲ್ ಮತ್ತೆ ಲೆಬನಾನ್ ನಡುವಿನ ಕದನ ವಿರಾಮವನ್ನ ಇನ್ನೂ 3 ವಾರಗಳವರೆಗೆ ವಿಸ್ತರಿಸಲಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅಮೆರಿಕದ ಉನ್ನತ ಅಧಿಕಾರಿಗಳ ಸಮ್ಮುಖದಲ್ಲಿ ಶ್ವೇತಭವನದಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಇಸ್ರೇಲ್ ಮತ್ತೆ ಲೆಬನಾನ್ ಎರಡರ ಪ್ರತಿನಿಧಿಗಳು ಸೇರಿದ್ರು. ಆದಾಗ್ಯೂ ಇರಾನಿನ ಗುಂಪು ಅಥವಾ ಹಿಜ್ಬುಲ್ಲದಿಂದ ಯಾರೂ ಕೂಡ ಹಾಜರಿರಲಿಲ್ಲ. ಇಸ್ರೇಲ್ನ ಯುದ್ಧ ಹಿಜ್ಬುಲ್ಲಾ ವಿರುದ್ಧವಾಗಿರುವಾಗ ಹಿಜ್ಬುಲ್ಲಾ ಪಾಲ್ಗೊಳ್ಳದೆ ಕದನ ವಿರಾಮ ಹೇಗೆ ಸಾಧ್ಯ ಇದೆ? ಹಾಗಾಗಿ ಈ ಕದನ ವಿರಾಮದ ಬಗ್ಗೆ ಇರಾನ್ಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಮನವರಿಕೆನೇ ಆಗಿಲ್ಲ. ಇಸ್ರೇಲ್ ಲೆಬನಾನ್ ಮೇಲೆ ಬಹಿರಂಗವಾಗಿ ಬಾಂಬ್ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದು ಖಂಡಿತವಾಗಿಯೂ ರಹಸ್ಯ ಬಾಂಬ್ ದಾಳಿಯನ್ನು ಮಾಡಬಹುದು. ಮತ್ತಿದು ನಡೀತಾ ಇದೆ. ಈಗ US ಇರಾನ್ ಶಾಂತಿ ಒಪ್ಪಂದದಲ್ಲಿ ಲೆಬನಾನ್ ವಿಷಯ ಒಂದೇ ಇಲ್ಲ. ಹಾರ್ಮುಜ್ ಜಲಸಂಧಿ ಮೇಲಿನ ಅಮೆರಿಕದ ದಿಗ್ಬಂಧನ ಕೂಡ ಕಳೆದ ಕೆಲ ದಿನಗಳಿಂದ ಇರಾನ್ ಮತ್ತು US ನಡುವಿನ ಉದ್ವಿಗ್ನತೆಯನ್ನು ಹೆಚ್ಚು ಮಾಡಿದೆ. ಯುದ್ಧದ ಮೊದಲ ದಿನದಿಂದಾನೇ ಇರಾನ್ ಹಾರ್ಮುಜ್ ಅನ್ನು ಮುಚ್ಚಿರೋದು ಜಾಗತಿಕ ತೈಲ ಮತ್ತು ಅನಿಲ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ರಸಗೊಬ್ಬರಗಳಿಂದ ಪ್ಲಾಸ್ಟಿಕ್ ಉತ್ಪನ್ನಗಳು ಮತ್ತು ಹೀಲಿಯಂ ವರೆಗೆ ಎಲ್ಲದರ ದರಗಳು ವಿಶ್ವಾದ್ಯಂತ ತೀವ್ರವಾಗಿ ಏರಿವೆ. ಟ್ರಂಪ್ ಈಗ ಪ್ರಪಂಚದಾದ್ಯಂತ ಗಮನಾರ್ಹ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಈಗ ಏನು ಮಾಡಬೇಕು ಅಂತ ತೋಚದಾಗಿದೆ. ಕದನ ವಿರಾಮದ ಮಧ್ಯದಲ್ಲೇನೆ ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕದ ನೌಕಾ ದಿಗ್ಬಂಧನವನ್ನು ಘೋಷಣೆ ಮಾಡಲಾಯಿತು. ಅದರ ನಂತರನೂ ಕನಿಷ್ಠ 34 ಇರಾನ್ ಟ್ಯಾಂಕರ್ಗಳು ಅಮೆರಿಕದ ದಿಗ್ಬಂಧನವನ್ನು ದಾಟ್ ಹೋಗಿವೆ ಅಂತ ಹೇಳಲಾಗಿದೆ. ಒಂದು ಕಡೆಗೆ ಟ್ರಂಪ್ ಸಂಪೂರ್ಣ ನಿಯಂತ್ರಣ ತಮ್ಮ ಬಳಿ ಇದೆ ಅಂತ ಹೇಳ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಇರಾನ್ ಬೆದರಿಕೆಯನ್ನು ಹಾಕ್ತಾ ಇದೆ. ಅಂತೂ ಅಮೆರಿಕ ವೈಫಲ್ಯದ ಮೇಲೆ ವೈಫಲ್ಯವನ್ನು ಎದುರಿಸ್ತಾ ಇದೆ. ಈ ಎಲ್ಲಾ ವೈಫಲ್ಯಗಳ ನಡುವೆ ನೌಕಾಪಡೆಯ ಕಾರ್ಯದರ್ಶಿಯನ್ನ ಕೂಡ ಟ್ರಂಪ್ ವಜಾಗೊಳಿಸಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ಹೆಕ್ಸೆತ್ ಕಳೆದ ಕೆಲವು ತಿಂಗಳುಗಳಲ್ಲಿ 24 ಹೆಚ್ಚು ಜನರಲ್ಗಳು ಮತ್ತೆ ಅಡ್ಮಿರಲ್ಗಳನ್ನ ವಜಾಗೊಳಿಸಿದ್ದಾರೆ ಅಥವಾ ಬದಿಗಿಟ್ಟಿದ್ದಾರೆ. ಅಮೆರಿಕದ ನಾಯಕತ್ವ ಮತ್ತೆ ಮಿಲಿಟರಿ ನಡುವೆ ಸಾಕಷ್ಟು ಘರ್ಷಣೆ ನಡೀತಾ ಇದೆ. ಪೆಂಟಗನ್ ಒಳಗೆ ಬೆಳೀತಾ ಇರುವಂತಹ ಹತಾಶೆ ಇಡೀ ಜಗತ್ತಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈಗ ಈ ಯುದ್ಧದಲ್ಲಿ ಅಮೆರಿಕ ಈಗಾಗಲೇ ಸುಮಾರು 28ರಿಂದ 35 ಬಿಲಿಯನ್ ಡಾಲರ್ಗಳನ್ನು ಖರ್ಚು ಮಾಡಿದೆ. ಕ್ಷಿಪಣಿಗಳು, ಯುದ್ಧ ಸಾಮಗ್ರಿಗಳು ಮತ್ತೆ ವಿಮಾನಗಳು ನಾಶ ಆಗಿವೆ. ಅಮೆರಿಕದಲ್ಲಿ ಟ್ರಂಪ್ ಕ್ಯಾಬಿನೆಟ್, FBI, ನ್ಯಾಯಾಲಯಗಳು, ಯುದ್ಧ ಇಲಾಖೆಯಲ್ಲಿ ದೊಡ್ಡ ವಿಭಜನೆಗಳನ್ನು ಸ್ಪಷ್ಟವಾಗಿ ನಾವು ನೋಡಬಹುದು. ಮತ್ತೆ ಅವುಗಳನ್ನು ಪರಿಹರಿಸೋ ಬದಲು ಟ್ರಂಪ್ ಇರಾನ್ನಲ್ಲಿ ದೇಶದ್ರೋಹಿಗಳನ್ನು ಹುಡುಕೋದಿಕ್ಕೆ ಹೋಗಿದ್ದಾರೆ. ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಅಸಂಬದ್ಧ ಹೇಳಿಕೆಗಳನ್ನು ನೀಡ್ತಾನೆ ಇದ್ದಾರೆ. ಇತ್ತೀಚೆಗೆ ಇರಾನಿನ ಅಧಿಕಾರಿಗಳಿಗೆ ಸ್ವತಃ ಗೊತ್ತಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇರಾನ್ನಲ್ಲಿ ಮಧ್ಯಮವಾದಿಗಳು ಮತ್ತೆ ಕಠಿಣವಾದಿಗಳ ನಡುವೆ ಯುದ್ಧ ನಡೀತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. US ವರದಿಗಳ ಪ್ರಕಾರ ಇರಾನ್ ಅನ್ನ IRGC ಮತ್ತೆ ಕಠಿಣವಾದಿಗಳು ನಡೆಸ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಮಾತುಗಳು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ಪ್ರಶ್ನೆಯಾಗಿನೇ ಇದೆ. ಅಮೆರಿಕದ ಮುಖ್ಯವಾಹಿನಿಯ ಮಾಧ್ಯಮಗಳು ಹೇಳೋದನ್ನೆಲ್ಲ ಕುರುಡಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಇರಾನ್ ಸಂಸತ್ತಿನ ಸ್ಪೀಕರ್ ಗಾಲಿಬ್ ಹಾಫ್ ಇರಾನ್ನ ಮಾತುಕತೆ ತಂಡಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ ಬರೆದ್ರು. ಆದ್ರೆ ಈ ವರದಿಗಳು ಸಾಮಾಜಿಕ ಮಾಧ್ಯಮವನ್ನ ಪ್ರಭಾವಿಸುವ ಮೊದಲೇನೆ ಇರಾನ್ನ ಅಧ್ಯಕ್ಷರು ಮತ್ತೆ ಸಂಸತ್ತಿನ ಸ್ಪೀಕರ್ ಏಕಕಾಲದಲ್ಲಿ ಟ್ರಂಪ್ ಹೇಳಿಕೆಯನ್ನ ನಿರಾಕರಿಸಿದ್ರು. ದೇಶದಲ್ಲಿ ಮಧ್ಯಮವಾದಿಗಳು ಮತ್ತೆ ಕಠಿಣವಾದಿಗಳ ನಡುವೆ ಯಾವುದೇ ವಿಭಜನೆ ಇಲ್ಲ ಅಂತ ಅವರು ಒಂದೇ ರೀತಿಯ ಪೋಸ್ಟ್ಗಳಲ್ಲಿ ಬರೆದಿದ್ದಾರೆ. ದೇಶವು ಒಗ್ಗಟ್ಟಾಗಿದೆ ಮತ್ತೆ ಏಕೀಕೃತವಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಒಪ್ಪಂದ ಸಾಧ್ಯವಾಗದೇ ಇರೋದ್ರಿಂದ ಟ್ರಂಪ್ ಈ ನಾಟಕವನ್ನ ಶುರು ಮಾಡಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಅಲ್ಲಿ ಖಾಮಿನಿ ಅವರ ಹತ್ಯೆಯ ನಂತರ ಇರಾನ್ನಲ್ಲಿ ಅಧಿಕಾರ ಸಮತೋಲನ ಇಲ್ಲವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಟ್ರಂಪ್ ಇದನ್ನ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಬಣ್ಣ ಹಚ್ಚಿ ಹೇಳ್ತಾ ಇರೋ ಹಾಗೆ ಕಾಣ್ತಾ ಇದೆ ಈಗ.
ಇರಾನ್ನಲ್ಲಿ ಒಡಕಿರೋದ್ರಿಂದ ಒಪ್ಪಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಬಿಂಬಿಸೋದು ಟ್ರಂಪ್ ಉದ್ದೇಶ ಆಗಿದೆ. ಆದರೆ ಟ್ರಂಪ್ ಹೇಳಿಕೆಗಳಿಗೆ ಸಂಘಟಿತ ಪ್ರತಿಕ್ರಿಯೆ, ಖಂಡನೆಗಳು ಬರ್ತಾ ಇರೋದು ಇರಾನ್ನ ಆಡಳಿತ ಶಾಖೆಗಳ ನಡುವೆ ಸಮನ್ವಯ ಇದೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. ನಾವು ನೋಡ್ತಾ ಇರೋದು ಒಂದು ಅತಿರೇಕದ ಮಾಹಿತಿ ಅಭಿಯಾನ ಅಂತ ಇರಾನಿನ ವಿಶ್ಲೇಷಕರೇ ಹೇಳ್ತಾ ಇದ್ದಾರೆ. ಒಪ್ಪಂದ ನಡೀದೇ ಇರೋ ಹಾಗೆ ತಡೀತಾ ಇರುವಂತಹ ನೇತನ್ಯಾಹು ಇದೆಲ್ಲದರ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟ್ರಂಪ್ ಮತ್ತೆ ಇಸ್ರೇಲ್ನ ಅಸಂಬದ್ಧತೆಗೆ ಬಲಿಯಾಗ್ತಾರಾ? ಇಸ್ರೇಲ್ ಅಮೆರಿಕದ ಮೂಲಕ ತನ್ನ ಯೋಜನೆಗಳನ್ನ ಕಾರ್ಯಗತಗೊಳಿಸೋದಿಕ್ಕೆ ಸಾಧ್ಯ ಆಗತ್ತಾ? US ಮಾಧ್ಯಮ ವರದಿಗಳ ಪ್ರಕಾರ ಟ್ರಂಪ್ ಈಗ ಹಾರ್ಮುಜ್ ಜಲಸಂಧಿಯ ಸುತ್ತಲೂ ಗುರಿ ಇಟ್ಟು ದಾಳಿಯನ್ನು ಮಾಡಬಹುದು. ಇರಾನಿನ ಸ್ಪೀಡ್ ಬೋಟ್ಗಳು, ಸಮುದ್ರದಾಳದಲ್ಲಿ ಸ್ಫೋಟಕವನ್ನು ಹುದುಗಿಸುವಂತಹ ಹಡಗುಗಳು ಮತ್ತೆ ಕರಾವಳಿ ರಕ್ಷಣಾ ವ್ಯವಸ್ಥೆಗಳನ್ನು ನೇರವಾಗಿ ಗುರಿಯಾಗಿಸೋದು ಇದರ ಉದ್ದೇಶ ಆಗಿದೆ. ಆದರೆ ಇರಾನ್ನ ಕರಾವಳಿ ರಕ್ಷಣಾ ವ್ಯವಸ್ಥೆಗಳು ಮತ್ತೆ ಅವುಗಳ ಕ್ಷಿಪಣಿ ಬ್ಯಾಟರಿಗಳು ಇನ್ನೂ ಹೆಚ್ಚಾಗಿ ಹಾಗೇನೆ ಉಳ್ಕೊಂಡಿವೆ ಅನ್ನುವಂಥ ಭಯ ಕೂಡ ಅಮೆರಿಕಕ್ಕಿದೆ. ಅಮೆರಿಕದ ಮುಂದಿರುವಂಥ ಎರಡನೇ ಆಯ್ಕೆ ಏನು ಅಂತ ಅಂದರೆ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡೋದು. ಇರಾನ್ನ ವಿದ್ಯುತ್ ಗ್ರಿಡ್ಗಳು, ತೈಲ ಸೌಲಭ್ಯಗಳು ಮತ್ತೆ ಇಂಧನ ಮೂಲ ಸೌಕರ್ಯಗಳನ್ನು ನಾಶ ಮಾಡೋದು ಇದರ ಉದ್ದೇಶ ಆಗಿದೆ. ಆದರೆ ಇದು ಒಪ್ಪಂದದ ಸಾಧ್ಯತೆಗಳನ್ನು ಮತ್ತಷ್ಟು ಕಡಿಮೆ ಮಾಡುತ್ತೆ. ಯುದ್ಧ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ಏನಾದರೂ ದಾಳಿ ಆದರೆ ಎಲ್ಲಾ ಗಲ್ಫ್ ದೇಶಗಳು ಕತ್ಲೆಯಲ್ಲಿ ಮುಳುಗಬೇಕಾಗತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಇರಾನ್ ಈಗಾಗಲೇ ತನ್ನ ಯುದ್ಧ ತಂತ್ರವನ್ನು ಸ್ಪಷ್ಟಪಡಿಸಿದೆ. ತನ್ನ ಮೂಲ ಸೌಕರ್ಯದ ಮೇಲೆ ಏನಾದರೂ ದಾಳಿ ಆದರೆ US ಮತ್ತೆ ಸೌದಿ ಅರೇಬಿಯಾದಲ್ಲಿನ ಅತಿ ದೊಡ್ಡ ಕಚ್ಚಾ ತೈಲ ಸಂಸ್ಕರಣಾ ಘಟಕಗಳು ನಾಶ ಆಗುತ್ತವೆ ಅಂತ ಹೇಳಿದೆ. ಹಾಗಾದಾಗ ಜಾಗತಿಕವಾಗಿ ದೊಡ್ಡ ಹೊಡೆತ ಬೀಳಬಹುದು. ಆದರೆ ಇದು ಕೂಡ ಒಪ್ಪಂದದ ಸಾಧ್ಯತೆಯನ್ನು ಹಾಳು ಮಾಡುತ್ತೆ. ಇರಾನ್ ಮಾತುಕತೆಯನ್ನು ನಡೆಸೋದಿಲ್ಲ. ತೈಲ ಬೆಲೆಗಳು ಏರ್ತಾನೆ ಇರ್ತವೆ. ಜಾಗತಿಕ ಆರ್ಥಿಕ ಹಿಂಜರಿತ ಮುಂದುವರಿಯುತ್ತೆ. US ಎದುರಿನ ಕೊನೆಯ ಆಯ್ಕೆ ಏನು ಅಂತ ಅಂದರೆ ಕಾಯೋದು ಮತ್ತೆ ಮಾತುಕತೆಯನ್ನು ನಡೆಸೋದು. US ಸದ್ಯ ಈ ಒಂದು ಆಯ್ಕೆಯನ್ನು ಅವಲಂಬಿಸಿದೆ. ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಯಾವುದೇ ಆತುರ ಇಲ್ಲ ಅಂತ ಟ್ರಂಪ್ ಹೇಳ್ತಾರೆ. ಆದರೆ ವಾಸ್ತವ ಏನಿದೆ ಅಂತ ಅಂದರೆ ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಾ ಇದೆ. ಅಮೆರಿಕದ ಗ್ರಾಹಕರಿಂದ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಟ್ರಂಪ್ ಬಳಿ ಈಗ ಹೆಚ್ಚಿನ ಆಯ್ಕೆಗಳು ಉಳ್ಕೊಂಡಿಲ್ಲ. ಈಗ ಟ್ರಂಪ್ ಬೇಗ ಇರಾನ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗತ್ತೆ. ಮತ್ತೆ ಈ ಪ್ರಕ್ರಿಯೆ ಹೆಚ್ಚು ಸಮಯ ತೆಗೆದುಕೊಂಡ ಹಾಗೆ ಅಂತಿಮ ಒಪ್ಪಂದದಲ್ಲಿ ಇರಾನ್ನ ಪ್ರಭಾವ ಹೆಚ್ಚಾಗುತ್ತೆ. ಯಾಕಂತಂದ್ರೆ ಇರಾನ್ ಹೆಚ್ಚಿನ ಹೊಡೆತಗಳನ್ನು ತಾಳ್ಕೊಳ್ಬಲ್ಲದು. ಆದರೆ ಟ್ರಂಪ್ಗೆ ಅಷ್ಟು ಸಮಯ ಇಲ್ಲ. ಈಗ ಅವರು ಏನನ್ನಾದರೂ ಮಾಡಲೇಬೇಕಾಗಿದೆ. ಇಲ್ಲದೇ ಇದ್ರೆ ಟ್ರಂಪ್ ರಾಜಕೀಯನೇ ಕೊನೆಗೊಳ್ಳಬಹುದು. ನವೆಂಬರ್ನಲ್ಲಿ ನಡೆಯುವಂಥ ಮಧ್ಯಂತರ ಚುನಾವಣೆಯಲ್ಲಿ ರಿಪಬ್ಲಿಕನ್ರು ಏನಾದರೂ ಸೋತ್ರೆ ಟ್ರಂಪ್ ವೃತ್ತಿ ಜೀವನ ಹೆಚ್ಚಾಗಿ ಕೊನೆಗೊಳ್ಳುತ್ತೆ. ಈಗ ಟ್ರಂಪ್ ಒಪ್ಪಂದವನ್ನು ಮಾಡಿಕೊಳ್ಳೋದು ಅವರ ರಾಜಕೀಯ ಉಳಿವಿಗೆ ಅತ್ಯಗತ್ಯ ಅನ್ನೋದು ಇರಾನ್ಗೂ ಕೂಡ ಗೊತ್ತಿದೆ. ಅದಕ್ಕಾಗಿಯೇ ಇರಾನ್ ತನ್ನ ಬೇಡಿಕೆಗಳನ್ನು ಹೆಚ್ಚು ಮಾಡ್ತಾ ಇದೆ. ಲೆಬನಾನ್ನಲ್ಲಿ ಕದನ ವಿರಾಮ, ಹಾರ್ಮುಜ್ ಮೇಲಿನ ದಿಗ್ಬಂಧನವನ್ನು ತೆಗೆದುಹಾಕೋದು, ಇವೆಲ್ಲದರ ಬಗ್ಗೆಯೂ ಕೂಡ ಇರಾನ್ ಕೇಳ್ತಾ ಇದೆ. ಈಗ ಟ್ರಂಪ್ ಇದಕ್ಕೆ ಒಪ್ಪುವಂಥ ಸಾಧ್ಯತೆ ಕೂಡ ಇದೆ. ಯಾವುದೇ ಶರಣಾಗತಿ ಇರೋದಿಲ್ಲ, ಶಸ್ತ್ರಾಸ್ತ್ರ ದರ್ಜೆಯ ಯುರೇನಿಯಂ ಅನ್ನು ನೀಡುವಂಥ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಇರಾನ್ ಬಹಳ ಸ್ಪಷ್ಟವಾಗಿಯೇ ಸೂಚಿಸಿದೆ. ಈಗ ಟ್ರಂಪ್ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಅವರ ಅಹಂ ಅವರನ್ನು ಸದ್ದಿಲ್ಲದೇನೆ ಹೋಗೋದಿಕ್ಕೆ ಬಿಡೋದಿಲ್ಲ. ಆದ್ರಿಂದಾಗಿ ಅವರು ಒಂದು ದೊಡ್ಡ ದಾಳಿಯನ್ನು ಪ್ರಾರಂಭ ಮಾಡಿ ಬೃಹತ್ ಬಾಂಬ್ಗಳನ್ನು ಬೀಳಿಸಿ ನಾವು ಯುದ್ಧವನ್ನ ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ಬಹುದೇನು? ಯುದ್ಧ ಇನ್ನೂ ಮುಗಿದಿಲ್ಲ. ಬಿಕ್ಕಟ್ಟು ತಲೆದೂರಿದ್ದು. ಈ ಬಿಕ್ಕಟ್ಟಿನಲ್ಲಿನೇ ಯುದ್ಧ ಕೊನೆಗೊಳ್ಳಬಹುದಾ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ. ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.